ಹಲೋ. ಹಲೋ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ ಯಾವ್ರ ನಿಮ್ದು? ಅಣ್ಣ ರಾಮದುರ್ಗ ತಾಲೂಕು ಹುಲ್ಕುಂದ್ ಅಂತ ಹೇಳಣ್ಣ. ಹುಲ್ಕುಂದ್ ಏನ್ ಮಾಡ್ತೀರಿ? ಅಣ್ಣ ಸಿವಿಲ್ ಇಂಜಿನಿಯರ್ ಅಣ್ಣ. ಹಾ ಹೇಳ್ರಲ್ಲ. ಅಣ್ಣ ಅದು ಬೆಳಗಾವಾಗ ಒಂದ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತಣ್ಣ. ಅದು ಬೆಳಗಾವ ಹಲ್ಕರ್ನಿ ಪಾಠ ಗೊತ್ತಾ ನಿಮ್ಗ? ಕುಲಕರ್ಣಿ ಪಾಠ ಎಲ್ಲಿ? ಅಣ್ಣ ಮಹಾರಾಷ್ಟ್ರ ರೋಡಿಗೆ ಅಣ್ಣ, ಇಂದಲ್ಗ ಜೇಲ್ ಐತ್ರಲ್ಲ ಅಣ್ಣ, ಹಾ 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 ಹಾ. ಆ ರೋಡಿಗೆ ಐತಣ್ಣ ಅದ. ಹ್ಮ್. ಅದು OLX ಒಂದ ಯಾಡ್ ಹಾಕಿದ್ದಾನ ರೆಸ್ಟೋರೆಂಟ್ ರೆಂಟಿಗೆ ಕೊಡೋದೈತೆ ಅಂತ ಹೇಳಿ. ಹಾ ಹಂಗ ಮೆಸೇಜ್ ಮಾಡಿ ಮಾತಾಡಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಹೇಳಿದ್ದಾನ. ತಿಂಗಳ 50,000 ರೂಪಾಯಿ ಬಾಡಿಗೆ ಹೇಳಿದ್ದಾನ. ಹಾ ಅವ ಅಲ್ಲಿ ಬಾಡಿಗೆ ಅವ್ನು ಹೇಳಿದಾನ ದಿವ್ಸಕ್ಕೊಂದ್ 20,000 ರಿಂದ 30,000 ರೂಪಾಯಿ ವ್ಯಾಪಾರ ಆಕತ್ತೆ ಅಂತ ಹೇಳಿದ್ದಾನ. ಬಾರ್ ಅಂಡ್ ರೆಸ್ಟೋರೆಂಟ್ ಎರಡು ಸೇರಿ. ಹಾ. ಅದ್ ಬೇಸ್ ಮೇಲೆ ಒಂದ್ 5 ಲಕ್ಷ ಡೆಪಾಸಿಟ್ ಹೇಳಿದ್ದಾನ. ನಾವು 2 ಲಕ್ಷ ಕೊಡ್ತೀವಿ, ಸ್ವಲ್ಪ ನೋಡ್ಕೊಂಡು ಆಮ್ಯಾಗ ಇನ್ ಮಿಕ್ಕಿದ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ಹೇಳಿದಾನ ಅವಂಗ. ಹೌದು. ಅದ್ 2 ಲಕ್ಷ ರೂಪಾಯಿ ಕೊಟ್ಟೋದ್ ನನ್ ಕಡೆ ವಿಡಿಯೋ ಮಾಡ್ಕೊಂಡು ಅವ್ನ ಜೊತೆ ಕುಂತ್ ಮಾತ್ರ ಎಲ್ಲ ಪ್ರೂಫ್ ಐತನ ಅದ. ಹಾ ಆಮೇಲೆ ಒಂದ್ 15-20 ದಿನ ನಡೆಸಿದ್ದೇನ ಅದನ್ನ. ಹಾ ಅಲ್ಲಿ ನೋಡ್ರಿ 5,000-6,000 ರೂಪಾಯಿ ವ್ಯಾಪಾರ ಆಗತ್ತೇನ ದಿನಕ್ಕ. ಹಾ. 5,000 ವ್ಯಾಪಾರ ಅಂದ್ರೆ ಅಲ್ಲಿ ನಾ ಬಾಡಿಗೆ ಕಟ್ಟಾಕು ಆಗುದಿಲ್ಲ. ನಾವು 50,000 ರೂಪಾಯಿ ಬಾಡಿಗೆ ಇತ್ತಾನ. ಹೊಳ್ಳಿ ಕರೆಂಟ್ ಬಿಲ್ ಸೆಪರೇಟ್ ಮತ್ತೆ ತರನ ಹಾ ಹಾ. ಎಲ್ಲ ಕೈಲಿಂದ ಪುರೋಡ್ಸಾಗ ಇದನ್ನ ಆಗ್ಲಿಲ್ಲ. ಅದಕ್ಕೆ ಓನರ್ ಫೋನ್ ಮಾಡಿ ಹೇಳಿದ್ನ ನಾನು, ಹಾ. ಅಂಕಲ್ ಹಿಂಗ್ ನನಗೆ ಪುರೋಡ್ಸಂಗಿಲ್ರಿ ಇದ, ಹ್ಮ್. ಸ್ವಲ್ಪ ಬಾಡಿಗೆ ಇದ್ ಮಾಡಿ ಅಂದ್ರೆ ವ್ಯಾಪಾರ ಫುಲ್ ಡೌನ್ ಇತ್ತಾನ ಅಲ್ಲಿ. ಅದ್ರ ಮುಂದೆ ಒಂದ್ 2-3 ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದು. ರೆಸ್ಟೋರೆಂಟ್ ವ್ಯಾಲ್ಯೂ ಇತ್ತಾನ ಅಲ್ಲಿ. ಇವಂತ ರೆಸ್ಟೋರೆಂಟ್ ಇರ್ಲಿಲ್ಲ ನಾ ಫಸ್ಟ್. ಹೌದು. ನಾನು ಅವಾಗ ಓಪನ್ ಮಾಡ್ಬೇಕಿತ್ತಾನ. ಅದಕ್ಕೆ ಬಂಡವಾಳ ಹಾಕೊಂಡು ಸ್ಟಾರ್ಟ್ ಮಾಡ್ಬೇಕಿತ್ತ ನಾನು. ಹೌದೌದು. ಅದಕ್ಕೆ ಅವ್ನಿಗೆ ಹೇಳಿ, ಅಂಕಲ್ ಒಂದ್ 2-3 ತಿಂಗಳು, ಒಂದ್ 3 ತಿಂಗಳ ಒಂದ್ 25,000-30,000 ರೂಪಾಯಿ ಬಾಡಿಗೆ ಮಾಡ್ರಿ. ಹಾ. ಅದಾದ್ಮೇಲೆ ಸ್ವಲ್ಪ ಬಿಸ್ನೆಸ್ ಕುಂಡಿಸ್ಕೊತೀನಿ. ಕುಂತ ಮೇಲೆ ನಾನು ನಿಮ್ಗ ನೀವೇನ್ ಹೇಳಿರ ರೇಟ್ ಕೊಡ್ತೇನೆ ಅಂತ ಹೇಳಿ ಅವಂಗ. ಹಾ. ಅದಕ್ಕೆ ಇಲ್ಲಪ್ಪ ಅಷ್ಟ ಆದ್ರ 25,000-30,000 ರೂಪಾಯಿ ಆಗಂಗಿಲ್ಲ, ಹ್ಮ್. ಮಾಡ್ತೀರ ಮಾಡು, ಮಾಡ್ಲಿಕ್ಕೆ ಬಿಡಂತಂದನ. ಹ್ಮ್. ಮತ್ತೆ ಈಗ ನಾ ಕೈಲಿಂದ ಹಾಕಿನ ಬಾಡಿಗೆ ಲಾಸ್ ಆಯ್ತು ಅಂಕಲ್ ಮಾಡಂಗಿಲ್ಲ, ಅದೇನ್ 2 ಲಕ್ಷ ರೂಪಾಯಿ ಡೆಪಾಸಿಟ್ ಕೊಟ್ಟು ಅಂತ ಹೇಳಿ ನಾನು. ಹ್ಮ್. ಆಯ್ತಾ ಕೊಡ್ತನ, ಬಂದ್ ಕೀ ಲಾಕ್ ಮಾಡ್ಕೊಂಬ, ಮನಿಗ್ ಬಂದ್ ಕೀ ಕೊಡು, ಕೊಟ್ಟು ತಗೊಂಡು ಅಂತಂದನ. ಹ್ಮ್. ವಾಪಸ್ ಮನಿಗೆ ಹೋಗಿ ಕೊಟ್ರ ಅಮೌಂಟ್ ಆಯ್ತು ಸಂಜಿಗ್ ಬಾ ಅಂತ. ಬೆಳಗ್ಗೆ ಒಂದು 11 ಗಂಟೆಗೆ ಹೋಗಿದ್ದೆ ನಾನು ಮನೆ ಹತ್ರ ವಾಪಸ್. ಹಾ. ಸಂಜಿಗ್ ಬಾ ಕೊಡ್ತೀನಿ ಅಂದನ. ವಾಪಸ್ ಸಂಜಿಗ್ ಹೋದ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡ್ಲಿಲ್ಲಣ್ಣ. ಹಾ. ಈ ಒಂದು 1.5-2 ವರ್ಷ ಊಟ ಕೊಡವಲ್ಲಣ್ಣ. ಹಾ. ಹೌದು. ಟೋಟಲ್ ಆ ವಿಡಿಯೋ ಎಲ್ಲ ಅದಾವ ಪ್ರೂಫ್ ಕೊಟ್ಟಿದ್ದು? ಹಾ, ವಿಡಿಯೋ ಎಲ್ಲ ಮನ ಕಡೆ ಅಷ್ಟು ಐತನ. ವಿಡಿಯೋ ಐತೆ, ಒಂದ್ ಕಡೆ ಕೊಟ್ಟದ್ದು ಐತನ. ಏನ ಒಂದು ಕಾಲ್ ರೆಕಾರ್ಡಿಂಗು ಇದ್ದು ನನ್ನ ಹತ್ರ. ಅಗ್ರಿಮೆಂಟ್? ಅಗ್ರಿಮೆಂಟ್ ಅದ. ಇನ್ನು 3 ಲಕ್ಷ ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ತಂದಿದ್ದಾನ ಅವ. ಟೋಟಲ್ 5 ಲಕ್ಷ ರೂಪಾಯಿ ಡೆಪಾಸಿಟ್ ಹೇಳಿದ್ದಾನ. ಹೌದು. ಹಾ ಅಣ್ಣ. ನೀವೇನ್ ಮಾಡ್ತೀರಿ ಅಲ್ಲಿ? ನಾನು ಸಿವಿಲ್ ಇಂಜಿನಿಯರ್ ಅನ್ನ. ಇದೇನೋ ಸೈಡ್ ಬಿಸ್ನೆಸ್ ಆಕತ್ತೆ ಅಂತ ಏನೋ ಮಾಡ್ಕೋಬೇಕಂತ ಮಾಡಿದ್ದೆನ ಇದನ್ನ. ಅದು 2 ಲಕ್ಷ ರೂಪಾಯಿ ಮನಿ ಅಡ ಇಟ್ಕೊಂಡು ಹೋಗಿದ್ನ. ಅದು ಮನಿ ಅಡ ಇಟ್ಟಿದ್ದು ಇನ್ನೂ ಅದಕ್ಕೆ ಲೋನ್ ಕಟ್ಟತ್ನ ನಾನು. ಹಾ ಸರಿ. ಏನೋ ಇನ್ಕಮ್ ಆಕತ್ತೆ ಅಂತ ಕೊಟ್ಟಿದ್ನ. ಅವ್ ನೋಡ್ರಿ 2 ಲಕ್ಷ ಅದ ಅಮೌಂಟ್ ಕೊಡವಲ್ಲ. ಏನ್ ಮಾಡ್ತಾನವ? ಅವ್ನು ಡಾಕ್ಟರ್ ಅವ್ನ ಹೆಂಡತಿ ಡಾಕ್ಟರ್ ಅಣ್ಣ. ಅವ್ನ್ ಬೆಳಗಾವ್ನಾಗ ಒಂದ್ ಬಾರ್ ಐತಿ, ಅಲ್ಲೊಂದ್ ಬಾರ್ ಇತ್ತಾನ. ಅವರ ಪಕ್ಕಾ 420 ಅಣ್ಣ ಓನರ್. ನನ್ಕಿ ಮೊದ್ಲು ಒಂದ್ 4-5 ಜನಕ್ಕೆ ಹಂಗ ಮಾಡ್ಯಾನ ನಾವ. ಅಲ್ಲಿ ವ್ಯಾಪಾರ ಇಲ್ಲ, ನಾ ಸುಮ್ನೆ ಬರ್ಬೇಕಾರ ಅಲ್ಲಿ 4-5 ಮಂದಿಗೆ ಹೇಳೋದು, ಸುಮ್ನೆ ವ್ಯಾಪಾರ ಆಕತಿ ಅಂತ ಹೇಳಿ ಇದು ಮಾಡೋದಣ್ಣ. ಫ್ರಾಡ್ ಮಾಡಿ ಹಿಂಗ್ ಲಪಡ ಮಾಡ್ಕೊಂಡ್ಬಿಡೋದ. ನನ್ಕಿ ಮೊದ್ಲು ಒಬ್ಬ ಖಾನಾಪುರ ಇದ್ದಣ್ಣ. ಅವ 7 ಅಡ್ವಾನ್ಸ್, ಮತ್ ಅಂಗಡಿ ಎಲ್ಲ ಇಂಟೀರಿಯರ್ ಎಲ್ಲ ಮಾಡ್ಕೊಂಡ್ POP ಎಲ್ಲ ಮಾಡಿ ಎಲ್ಲ ಮಾಡಿ ಅವ್ನು 3 ತಿಂಗಳು ಮಾಡಿ ಬಿಡಿಸ್ಬಿಟ್ಟಾನ ಅವ್ನ. ಒಟ್ಟು ಗುಂಡಾಗಿರಿ ಮಾಡ್ಕೊತ ಹೋಗ್ತಾನ ನಾವ. ಅಲ್ಲಿ ಉದ್ಯಮ ಸ್ಟೇಷನ್ಕು ಉದ್ಯಮನಾಗ ಇರ್ತೈತ ಮನಿ. ಸ್ವಲ್ಪ ಅವ್ರು ಮೈಮ್ಯಾಗ ಹಾಕೋಲಿಲ್ಲಣ್ಣ. ಮತ್ತಿನ್ನ ಯಾರೇನ್ ಮಾಡಕ ಸುಮ್ಮ ಬಿಟ್ಬಿಟ್ಟಿದ್ದಾನ. ಮೊನ್ನೆ ನಿಮ್ ವಿಡಿಯೋಗಳು ನೋಡಿದ್ದ ನಾನ. ಅದ ಇನ್ಸ್ಟಾದಾಗ ಒಂದೆರಡು ವಿಡಿಯೋ ಇದ್ದವ, ನೀವು ಅಮೌಂಟ್ ರಿಕವರ್ ಮಾಡಿ ಕೊಟ್ಟದ್ದು ಮಾತಾಡಿದ್ವಣ್ಣ. ಸೊ ನಿಮ್ಮಿಂದ ಏನಾದ್ರು ಹೆಲ್ಪ್ ಆಕತ್ತೇನಂತೆ. ಅಲ್ಲಿ ನಮ್ ಗ್ರೂಪ್ ಐತಿ, ಗ್ರೂಪ್ ಅವ್ರ ಜೊತೆ ಕಾಂಟ್ಯಾಕ್ಟ್. ಅವ್ರೆಲ್ಲ ಫೋಟೋಸ್ ಬಿಡ್ ನನಗ, ಡೀಟೇಲ್ಸ್ ಎಲ್ಲ ಅವ್ರದ್ದು. ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ನಂಗ್ ಬಿಡ. ಅಗ್ರಿಮೆಂಟ್ ಅಲ್ಲಿ ಯಾವ್ದು ರೊಕ್ಕ ಕೊಟ್ಟು ಯಾವ್ದು ನಿಂತ ಪ್ರೂಫ್ ಇದ್ದು ನಂದಕ್ ಬಿಡು. ಎಲ್ಲ ನಾನು 2 days 3 days ಆಗ ಹೋತೇನೆ. ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ ಅದ ಏನಾದೈತಿ ಪ್ರೊಸೆಸ್ ಮಾಡ್ತೇನೆ. ಮಾಡಿ ನಿಂದ ಏನೈತಿ ರೊಕ್ಕ ಕುಡಿದು ಅದು ಬರೀ ನಂಬುದು ಆಯ್ತು. ಓಕೆ ಅಣ್ಣ, ಮತ್ ಇದೇನ್ ಅಮೌಂಟ್ ಅದ ಏನ್ ಆಕತ್ರಿ ಇದಕ್ಕ? ಏನ್ ಬೇಡವ, ನೀವ್ ಏನ್ರ ಕೊಡೋದ್ರ ನಮ್ ಹುಡುಗರು ಕೊಡ್ರಿ. ಯಾಕಂದ್ರ ನಮ್ ಸಂಬಂಧ ಆಗೋಲ್ದ ಕೆಲ್ಸ ನಮ್ ಕಡೆ ಬರ್ತಾವ. ಅದ ರೀ ಅಣ್ಣ, ಅದಕ್ಕ ಕೇಳ್ರಿ ಅಣ್ಣ. ಆಗೋಲ್ದ ಕೆಲ್ಸ ನಮ್ ಕಡೆ ಏನೋ ಕೆಲ್ಸ ಇಂತಾವ್ ಏನೋ ಮತ್ ಕೆಲ್ಸ ಇದ್ದಾಗೂ ಮುಖ ಇಟ್ಕೊಂಡ್ ಬರುವಂಗ ಇಟ್ಕೋಬೇಕ್ರಿ ಅಣ್ಣ. ಹೌದೌದೌದು. ಅದಕ್ರಿ ಏನೋ ಒಂದು ಹೋಗತ್ ಎಷ್ಟು ಸರಿ ಇರ್ಲಿ ಬಿಡು, ನಾ ಮಾಡ್ಕೊಡ್ ಬರ. ಕಾಲೇಜ್ ಎಲ್ಲಿ ಹೋತಿ? ನಾನು ಕಾಲೇಜ್ ಇಲ್ರಿ, ಸಿವಿಲ್ ಇಂಜಿನಿಯರ್ ಜಾಬ್ ಮಾಡ್ತೇನ್ರಿ. ನಾನು ಬೆಂಗಳೂರಾಗ ಜಾಬ್ ಮಾಡ್ತೇನ್ರಿ. ಬೆಂಗಳೂರಿನ ಈಗ ಎಲ್ಲಿ ಅದ ಈಗ ಕರೆಕ್ಟ್? ನಾ ಇವಾಗ ಊರಾಗಿದ್ದೀನ್ರಿ ಪ್ರೆಸೆಂಟ್. ರಾಮದುರ್ಗ? ರಾಮದುರ್ಗದಿಂದ ಹಳ್ಳಿ ರೀ ನಮ್ದು, 30 ಹೌದು. ಕಿಲೋಮೀಟರ್. ಸರಿ ಸರಿ.